ಅನನ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಭಾರತೀಯ ಶಿಕ್ಷಣ ಮಂಡಳಿ, ಭಾರತೀಯ ಭಾಷಾ ಸಮಿತಿ ಸಹಯೋಗದಲ್ಲಿ ಶಿಕ್ಷಣ ಸಚಿವಾಲಯ ಹಾಗೂ ಭಾರತೀಯ ಶಿಕ್ಷಣ ಮಂಡಳರವರ ಮಾರ್ಗದರ್ಶನದಲ್ಲಿ ಭಾರತೀಯ ಭಾಷಾ ಕುಟುಂಬ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಒಂದು ದಿನದ ರಾಷ್ಟೀಯ ಸಮ್ಮೇಳನವನ್ನು ಹಾಗೂ ಭಾರತೀಯ ಭಾಷಾ ಪರಿವಾರ ಪುಸ್ತಕ ಬಿಡುಗಡೆ ಭವ್ಯವಾಗಿ ಹಾಗೂ ಯಶಸ್ವಿಯಾಗಿ ಮೂಡಿಬಂದಿತು. ಕಾರ್ಯಕ್ರಮದ ಬಗ್ಗೆ ಡೀನ್ ಅಂಡ್ ರಿಜಿಸ್ಟರ್ ತುಮಕೂರು ಯೂನಿವರ್ಸಿಟಿ ಪ್ರೊಫೆಸರ್ ಎಂ ಕೊಟ್ರೇಶ್ ಮಾತನಾಡುತ್ತಾ, ತುಮಕೂರಿನ ನಗರ ಭಾಗದಲ್ಲಿರುವ ಅನನ್ಯ ಕಾಲೇಜಿನ ವತಿಯಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯ. ಭಾರತದಲ್ಲಿ ಪ್ರಮುಖವಾದ ಭಾಷೆಗಳು ತುಂಬಾ ಇದ್ದು ಆ ಭಾಷೆಗಳು ನಶಿಸಿ ಹೋಗುತ್ತವೆ. ನಶಿಸಿ ಹೋಗುವ ಮುನ್ನ ಆ ಭಾಷೆಗಳನ್ನು ಭಾರತೀಯ ಭಾಷಾ ಪರಿವಾರದ ಪುಸ್ತಕದಲ್ಲಿ ತುಂಬಾ ಅದ್ಭುತವಾಗಿ ಕ್ರೋಢೀಕರಿಸಲಾಗಿದೆ. ನಾವು ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮ ದೇಶದ ಭಾಷೆ ತುಂಬಾ ಅದ್ಭುತವಾಗಿದೆ ಎಂದು ಈ ದಿನದ ಕಾರ್ಯಾಗಾರದಲ್ಲಿ ನಾವು ನೋಡಬಹುದಾಗಿದೆ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪ್ರಾಧ್ಯಾಪಕರು, ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಲೇಖನಗಳನ್ನು ಮಂಡಿಸಿ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾಷಾ ಸಂರಕ್ಷಣೆ, ಭಾಷಾ ಅಭಿವೃದ್ಧಿ ಹಾಗೂ ಮಾತೃಭಾಷೆಯಲ್ಲಿನ ಶಿಕ್ಷಣದ ಅಗತ್ಯತೆ ಕುರಿತು ವಿಶೇಷವಾಗಿ ಚರ್ಚಿಸಲಾಗುತ್ತದೆ ಎಂದರು. ಇವತ್ತೇನು ಅನನ್ಯ ಕಾಲೇಜು ಭಾರತೀಯ ಶಿಕ್ಷಣ ಮಂಡಲ ಮತ್ತು ಭಾರತೀಯ ಭಾಷಾ ಭಾರತಿ ಅಂದರೆ ವಿಶೇಷವಾಗಿ ಭಾರತೀಯ ಭಾಷಾ ಸಮಿತಿಯ ಸಹಯೋಗದಲ್ಲಿ ಇವತ್ತು ಒಂದು ಭಾಳ ಮುಖ್ಯವಾದಂಥ ನ್ಯಾಷನಲ್ ಕಾನ್ಫರೆನ್ಸನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಇದು ಬಹಳ ಮುಖ್ಯವಾಗಿ ಭಾರತೀಯರಿಗೆ, ಕರ್ನಾಟಕದವರಿಗೆ, ನಮ್ಮ ತುಮಕೂರಿನ ಜನತೆಗೂ ಕೂಡ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ. ಅನನ್ಯ ಕಾಲೇಜು ತುಮಕೂರಿನ ನಗರ ಭಾಗದಲ್ಲಿದ್ದು ಈ ಥರದ ಕ್ರಿಯಾತ್ಮಕ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಸದಾ ಹಮ್ಮಿಕೊಳ್ತಾ ಬಂದಿರೋದು ತುಮಕೂರಿನ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ತುಂಬ ಅನುಕೂಲ ಆಗಿದೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆ, ಭಾರತೀಯ ಭಾಷಾ ಪರಿವಾರ ಅನ್ನುವಂಥದ್ದು. ಇವತ್ತೇನು ಭಾರತದಲ್ಲಿ ನಾವು ಭಾಷೆಗಳ ಬಗ್ಗೆ ಮಾತಾಡ್ತೇವೆ. ಭಾರತದ ಭಾಷೆ ಎಷ್ಟೊಂದು ಪ್ರಮುಖವಾದಂಥ ಭಾಷೆಗಳು ಭಾರತದಲ್ಲಿದ್ದಾವೆ. ಅವೆಲ್ಲ ನಶಿಸಿ ಹೋಗ್ತವೆ. ನಶಿಸಿ ಹೋಗುವ ಮುನ್ನ ಆ ಭಾಷೆಗಳನ್ನು ಇವತ್ತು ಭಾರತೀಯ ಭಾಷಾ ಪರಿವಾರದ ಈ ಪುಸ್ತಕದಲ್ಲಿ ತುಂಬ ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ. ವಿಶೇಷವಾಗಿ ಹೊರದೇಶಗಳಿಗೆ ಹೋಲಿಸಿದಾಗ ಭಾರತೀಯ ಭಾಷೆ ಭಾಳ ವಿಭಿನ್ನವಾಗಿ ಮೂಡಿ ಬಂದಿರುವಂಥದ್ದು ನಾವು ಇವತ್ತಿನ ಸೆಮಿನಾರ್ನಲ್ಲಿ ನೋಡ್ತೇವೆ. ಅನೇಕ ಉಪನ್ಯಾಸಕರು, ತಜ್ಞರು ಈ ವಿಚಾರ ಸಂಕಿರಣದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಇಟ್ ಇಸ್ ಎ ಗ್ರೇಟ್ ಈವೆಂಟ್ ಇನ್ ಆ್ಯಂಡ್ ಅರೌಂಡ್ ಆಫ್ ದಿ ತುಮಕೂರು ಡಿಸ್ಟ್ರಿಕ್ಟ್ ಆ್ಯಂಡ್ ನಾಟ್ ಇನ್ ಓನ್ಲಿ ತುಮಕೂರು ಡಿಸ್ಟ್ರಿಕ್ಟ್, ಇಟ್ ಇಸ್ ಎಂಟೈರ್ ಕರ್ನಾಟಕ. ಇಟ್ ಇಸ್ ಎ ಯೂಸ್ಫುಲ್ ಕಾನ್ಫರೆನ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಟುಡೇ. ಇದು ಭಾಳ ಮುಖ್ಯವಾಗಿ ಇವತ್ತು ಜಗತ್ತಿನ ಬೇರೆ ಬೇರೆಯ ದೇಶಗಳ ಅಧ್ಯಯನವನ್ನು ಮಾಡಿದಾಗ ಅಲ್ಲೆಲ್ಲ ಒಂದೊಂದೇ ಭಾಷೆಗಳಿದ್ದಾಗ, ಉದಾಹರಣೆಗೆ ನಾವು UK ತೊಗೊಳ್ತೀವಿ, ಅಮೇರಿಕಾ ತೊಗೊಳ್ತೀವಿ, ಜರ್ಮನಿಯಲ್ಲಿ ಜರ್ಮನ್ ಭಾಷೆ ಒಂದೇ ತೊಗೊಳ್ತೀವಿ. ಈ ಥರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ಥರದ ಭಾಷೆಗಳಿರುವ ಈ ಸಂದರ್ಭದಲ್ಲಿ ಮಲ್ಟಿ ಕಲ್ಚರ್ನ ರಿಫ್ಲೆಕ್ಟ್ ಮಾಡುವ, ವಿವಿಧ ಭಾಷೆಗಳಲ್ಲಿ ಒಂದು ವೈವಿಧ್ಯತೆಯನ್ನು ನೋಡುವಂಥ ದೇಶ ಭಾರತ. ಇಂಥ ಭಾಷೆಗಳನ್ನು ಕುರಿತಾಗಿ ಮತ್ತು ಈ ಭಾಷೆಯ ಸೌಂದರ್ಯ, ಈ ಭಾಷೆಯ ಪ್ರಾಚೀನತೆ, ಈ ಭಾಷೆಯಿಂದ ಹುಟ್ಟಿದಂಥ ಸಂಸ್ಕೃತಿ, ಇವುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಉದಾಹರಣೆಗೆ ಭಾರತೀಯ ಕಾಲಮಾನ ಪದ್ಧತಿಯಿಂದ ಹಿಡಿದು ಭಾರತೀಯ ಇವತ್ತಿನ ಪಂಚಾಂಗ ಪದ್ಧತಿ ಏನಿದೆ ಅದು ಎಷ್ಟು ಸೈಂಟಿಫಿಕ್ ಆಗಿದೆ, ವೈಜ್ಞಾನಿಕವಾಗಿದೆ ಅನ್ನೋದನ್ನು ಈ ನಮ್ಮ ಭಾರತೀಯ ಭಾಷಾ ಪರಿವಾರದಲ್ಲಿ ಸೆರೆ ಹಿಡಿಯಲಾಗಿದೆ. ಭಾರತೀಯ ಶಿಕ್ಷಣ ಮಂಡಳ ಈ ನೆಲೆಯಲ್ಲಿ ಕೆಲಸ ಮಾಡ್ತಿರೋದು ಇಡೀ ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ವಿಚಾರ ಇದು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ವಿವಿಧ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿರುವಂಥದ್ದು. ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯದ IC ಇನ್ಚಾರ್ಜ್ ರಿಜಿಸ್ಟ್ರರ್ ಆಗಿ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು
ತುಂಬ ಅತೀವ ಖುಷಿಯನ್ನು ಕೊಟ್ಟಿದೆ, ಸಂತೋಷವನ್ನು ತಂದಿದೆ. ಹಾಗಾಗಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕನ್ನೋದು ನನ್ನ ಪ್ರೀತಿಯ ಆಗ್ರಹ. ಕಾರ್ಯಕ್ರಮದಲ್ಲಿ ಕನ್ನಡ ವಿಭಾಗದ ಕೆಎಸ್ಒಯು ಮೈಸೂರು ಪ್ರೊಫೆಸರ್ ಜ್ಯೋತಿಶಂಕರ್ ಮಾತನಾಡುತ್ತಾ, ಈ ಸಮ್ಮೇಳನದಲ್ಲಿ ಭಾರತೀಯ ಭಾಷೆಗಳ ವೈವಿಧ್ಯತೆ, ಅವುಗಳ ಐತಿಹಾಸಿಕ ಹಿನ್ನೆಲೆ, ಸಂಸ್ಕೃತಿಯೊಡನೆ ಇರುವ ನಂಟು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಭಾಷೆಗಳ ಮಹತ್ವದ ಕುರಿತು ಆಳವಾದ ಚರ್ಚೆಗಳು ನಡೆಯುತ್ತಿದ್ದು, ಭಾರತೀಯ ಭಾಷೆಗಳ ಪರಂಪರೆ ಮತ್ತು ಏಕತೆ ದೇಶದ ಸಾಂಸ್ಕೃತಿಕ ಐಕ್ಯತೆಯ ಪ್ರತಿಬಿಂಬವಾಗಿದ್ದು, ಈ ಸಮ್ಮೇಳನವು ಭಾಷಾ ಸಂರಕ್ಷಣೆ ಹಾಗೂ ಪ್ರಚಾರದತ್ತ ಮಹತ್ವದ ಹೆಜ್ಜೆಯಾಗಬೇಕು ಎಂದು ತಿಳಿಸಿದರು. ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್ನವರು ಈ ಭಾರತೀಯ ಭಾಷಾ ಪರಿವಾರವನ್ನು ಕುರಿತು ಒಂದು ದಿವಸದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದಾರೆ. ಇದು ಎಷ್ಟು ದೊಡ್ಡ ಕೆಲಸ ಅಂತ ಹೇಳಂದರೆ, ಇವತ್ತು ಇಡೀ ಭಾರತಕ್ಕೆ ಬೇಕಾಗಿರುವಂಥ ತುರ್ತು ಇದು. ಯಾಕಂದರೆ ಭಾಷೆಗಳನ್ನು ಇಟ್ಕೊಂಡು ಕಂದಕಗಳನ್ನು ಸೃಷ್ಟಿಸುವ, ಹೊಡೆದಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ಭಾರತ ಒಂದು ಲಿಂಗ್ವಿಸ್ಟಿಕ್ ಏರಿಯಾ ಅನ್ನುವಂಥದ್ದನ್ನು, ಅಂದರೆ ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಭಾರತದ ಭಾಷೆಗಳೆಲ್ಲದರ ಉದ್ದೇಶ, ಅದು ಹೇಳುವಂತಹ ಮಾತುಗಳು ಎಲ್ಲವೂ ಒಂದೇ ಅನ್ನುವುದನ್ನು ರೀರೆಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ಕೂಡ ಮಾಡಲಾಗಿದೆ. ಮತ್ತು ಅದು ತಂದಿರುವ 2 ಕೃತಿಗಳು ಭಾಷಾ ಪರಿವಾರವನ್ನು ಕುರಿತಂತೆ ಬಹಳ ಒಳ್ಳೆಯ ಕೃತಿಗಳು. ಮತ್ತು ಒಂದೊಂದು ಭಾಷೆಯಲ್ಲೂ ಕೂಡ ಈ ಲಿಂಗ್ವಿಸ್ಟಿಕ್ ಏರಿಯಾಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಬಹಳ ಸಂಶೋಧನಾತ್ಮಕವಾಗಿ ಈ ಕೃತಿಯಲ್ಲಿ ನೋಡಲಾಗಿದೆ. ಮತ್ತು ಅದನ್ನು ಸಾರ್ವಜನಿಕರಿಗೆ, ಶಿಕ್ಷಕರಿಗೆ ಮತ್ತು ಯುವ ಪೀಳಿಗೆಗೆ ಅದನ್ನು ಪರಿಚಯಿಸುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ಭಾಷೆ ಅನ್ನೋದು ಎಲ್ಲದನ್ನು ಮೀರಿದಂತಹ ಒಂದು, ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಇಟ್ಸ್ ಅ ಟೂಲ್, ಭಾಳ ದೊಡ್ಡ ಟೂಲಾಗಿ ಕೆಲಸ ಮಾಡುತ್ತೆ. ಆ ಅಭಿವ್ಯಕ್ತಿಯಲ್ಲಿ ಹೇಗೆ ಸ್ವಂತಿಕೆಯನ್ನು ಇಟ್ಕೊಳ್ಬೇಕು ಮತ್ತು ಅಸ್ಮಿತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಆ ವಿಷಯದಲ್ಲಿ ಭಾರತದ ಭಾಷೆಗಳೆಲ್ಲವೂ ಕೂಡ ಬಹಳ ದೊಡ್ಡ ಕೆಲಸವನ್ನು ಮಾಡ್ಕೊಂಬಂದಿರುವಂಥದ್ದು. ಅದನ್ನು ಮಧ್ಯದಲ್ಲೆಲ್ಲೋ ಸ್ವಲ್ಪ ಗೊಂದಲಕ್ಕೊಳಗಾಗೋ ಮತ್ತೊಂದು ಆಗಿ ಬೇಕಾದಷ್ಟು ಬಿಡ್ತಾ ಬಂದ್ವಿ ನಾವು. ಅದನ್ನು ಮತ್ತೆ ರೀವಿಸಿಟ್ ಮಾಡುವ, ಅದನ್ನು ಮತ್ತೆ ಕಟ್ಕೊಳ್ಳುವಂತಹ ಪ್ರಯತ್ನವನ್ನು ಈ ಭಾಷಾ ಪರಿವಾರ ಕಾರ್ಯಕ್ರಮ ಮಾಡ್ತಾ ಇದ್ದೆ. ತುಮಕೂರಿನಲ್ಲಿ ಆಗ್ತಿರೋದು ಬಹಳ ಸಂತೋಷದ ಸಂಗತಿ. ಅದಕ್ಕೆ ಇಲ್ಲಿಯ ವಿಶ್ವವಿದ್ಯಾನಿಲಯವೂ ಕೂಡ ಸರ್ ಕೂಡ ಬಂದಿದ್ದಾರೆ, ಅವರ ಸಹಕಾರ ಮತ್ತು ಈ ಸಂಸ್ಥೆ ಅದನ್ನು ಕೈಗೆತ್ಕೊಂಡು ಮಾಡ್ತಾ ಇರೋದರಿಂದ ಸಾಕಷ್ಟು ಪ್ರಯೋಜನಕಾರಿಯಾದಂಥ ವಿಷಯಗಳು ಬೇರೆ ಬೇರೆ ತಜ್ಞರ ಕಡೆಯಿಂದ ಇಲ್ಲಿ ಆಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಭಾಷಾ ಪರಿವಾರದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಏಕೆಂದರೆ ಭಾರತದಲ್ಲಿ 100 ಭಾಷೆಗಳಿದ್ದಾವೆ, 100 ಸಂಸ್ಕೃತಿ ಇದೆ, 100 ಪೀಳಿಗೆಗಳಿದ್ದಾರೆ. ಅದೆಲ್ಲ ಒಂದು ಏನು ವಿಚಾರ ಸಂಕಿರಣ ಮತ್ತು ಚರ್ಚೆ ನಮ್ಮ ಕಾಲೇಜಲ್ಲಿ ಆಗ್ತಾ ಇರೋದು ನಮಗೆ ತುಂಬ ಹೆಮ್ಮೆ ತಂದಿದೆ. ಈ ರೀತಿ ಇದು ಏನು ಬರೀ ತುಮಕೂರು ಜಿಲ್ಲೆದು ಒಂದು ಕಾರ್ಯಕ್ರಮ ಅಲ್ಲ, ಇದು ಒಂದು ರಾಜ್ಯದ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇದಕ್ಕೆ ತುಂಬ ಅದ್ಭುತ ಯಶಸ್ಸು ಸಿಗಲಿ. ಮತ್ತು ಏನು ಇದೆಲ್ಲ ಸಂಘಟನೆ, ನನಗೇನು ಅನಿಸುತ್ತೆ, ಇದೆಲ್ಲ ಒಂದು ಇದೇನು ಯೂನಿಟಿ ಇನ್ ಡೈವರ್ಸಿಟಿ ಅಂತ, ಬಹುವಿಧದಲ್ಲಿ ಏಕತೆ ಸಾರುವಂತಹ. ಏಕೆಂದರೆ ಭಾಷೆ ಯಾವುದಾದ್ರೂ ಇರಲಿ, ವರ್ಣ ಯಾವುದಾದ್ರೂ ಇರಲಿ, ನಾವೆಲ್ಲ ಭಾರತೀಯರು ಒಂದು 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 ಒಕ್ಕೂಟ, ಅದರ ಒಂದು ಪ್ರಾಧಾನ್ಯತೆ ಈಗ ಅರ್ಥ ಆಗ್ತಾ ಇದೆ ನಮಗೆ. ಓಕೆ, ಈ ಕಾರ್ಯಕ್ರಮಕ್ಕೆ ನಾನು ಯಶಸ್ಸು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದಲ್ಲಿ ಡೀನ್ ಅಂಡ್ ರಿಜಿಸ್ಟರ್ ತುಮಕೂರು ಯೂನಿವರ್ಸಿಟಿ ಪ್ರೊಫೆಸರ್ ಎಂ ಕೊಟ್ರೇಶ್, ಕನ್ನಡ ವಿಭಾಗ ಕೆಎಸ್ಒಯು ಮೈಸೂರು ಪ್ರೊಫೆಸರ್ ಜ್ಯೋತಿಶಂಕರ್, ಡಾ ಆರತಿ ಪತ್ರಮೆ, ಡಾ ಹರೀಶ್, ಸಿಎಎಸ್ ವಿಶ್ವನಾಥ್ ಹಾಗೂ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.